ಆಮೇಲೆ ಅಪ್ಪಗೆ 12 ವರ್ಷ ಹಂಗಾಗಿರುತ್ತೆ. ಆವಾಗ ಹಾಗೆ ಹೊಲ್ದ ಕೆಲಸ ಮಾಡೋರು. ಹೊಲ್ದ ಕೆಲಸ ಅಂತಂದರೆ ಸ್ವಂತ ಜಮೀನು ಇರುತ್ತೆ, ಅದನ್ನು ಉಳುಮೆ ಮಾಡೋದು, ರಾಗಿ ಬೆಳೆಯೋದು, ಮತ್ತು ಅದ್ರ ಜೊತೆಗೆ ಬೇರೆಯವ್ರದ್ದು ಹೊಲ ತಗೊಂಡು ಅದರಲ್ಲಿ ಉಳುಮೆ ಮಾಡಿ ಅವ್ರಿಗೆ 50% ಮತ್ತು ಇವ್ರಿಗೆ 50% ತೊಗೊತಾರಲ್ಲ, ಆ ಥರ ಉಳುಮೆ ಮಾಡೋದು. ಮತ್ತು ನೆಂಟ್ರದ್ದು ಜಾಗ ಇರುತ್ತಲ್ಲ, ಅದರಲ್ಲಿ ಹೋಗ್ಬಿಟ್ಟು ಉಳುಮೆ ಮಾಡೋದು. ಭತ್ತ ಬೆಳೆಯೋರು ಅದರಲ್ಲಿ ಎಷ್ಟು 1 ಎಕರೆ 2 ಎಕರೆ 3 ಎಕರೆ ಅದರಲ್ಲಿ 20, 30, 40 ಮೂಟೆ ಬೆಳೆಯೋರು. ಆ ಥರ ಬೆಳೆದಾಗ ಅವ್ರಿಗರ್ಧ ನಮ್ಗರ್ಧ ಆ ಥರ ಬೆಳೆಯೋರು. ಹಂಗೆ ಚಪ್ಪಡಿ ಕಲ್ಲು ಯಾರಿಗಾದ್ರೂ ಬೇಕಾದರೆ ತಗೊಂಡೋಗಿ ಕೊಡೋದು, ತಗೊಬರೋದು, ಈ ಥರ ವ್ಯಾಪಾರ ಮಾಡೋರು. ಮತ್ತು ಇದು ಸೌದೆ ಇರುತ್ತಲ್ಲ, ದೊಡ್ಡ ದೊಡ್ಡ ಮರಗಳದ್ದು ಕೆಳಗಡೆ ಬುಡ ಇರುತ್ತೆ. ಆ ಬುಡನ್ನ ಕ್ಲೀನಾಗಿ ತೆಗೆದು ಅದನ್ನು ಬುಡ ಸಮೇತ ತೆಗಿತಾರೆ. ಮಣ್ಣೆಲ್ಲ ತೆಗೆದ್ಬಿಟ್ಟು ಕಷ್ಟ 2ರಿಂದ 4 ಅವರ್ ಆಗ್ಬೋದು. ಆ ಥರ ತೆಗೆದು ಆ ಬುಡನ್ನ ಚಪ್ಪಡಿ ಕಲ್ಲಿರುತ್ತಲ್ಲ, ಬಂಡೆ, ಅವ್ರಿಗೆ ಕೊಡ್ತಾರೆ. ಅದನ್ನು ಕೊಟ್ಟರೆ ಅವರು ಆ ಬಂಡೆ ಮೇಲೆ ಇಟ್ಬಿಟ್ಟು ಬಂಡೆನ ಚಪ್ಪಡಿ ಥರ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ. ಆ ಥರ ಬುಡಗಳನ್ನ ತೆಗೆದುಬಿಟ್ಟು ಕೊಡೋರು. ಅದರಿಂದ ಎಷ್ಟೊಂದು ಚಪ್ಪಡಿ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಚಪ್ಪಡಿ ಕಲ್ಲನ್ನ ತಗೊಂಡ್ರು ಅದರಿಂದ. ಅದ್ರ ಜೊತೆಗೆ ನಮ್ಮ ತಾತನೂ ಕುರಿ ಮೇಯಿಸ್ತಾ ಇದ್ನಲ್ಲ, ಅದು ಈ ಥರ ಇವರು ಕೆಲಸ ಮಾಡ್ತಾಯಿದ್ರು ನಮ್ಮ ಅಪ್ಪ. ಮತ್ತು ಇದು ಏನಪ್ಪ ಅಂತಂದರೆ ಬೇರೆಯವ್ರದ್ದು ಹೊಲ ಇರುತ್ತಲ್ಲ, ಅದು ಹೋಗ್ಬಿಟ್ಟು ಅಮೌಂಟ್ಗೆ ಎತ್ತಿರುತ್ತಲ್ಲ, ಎತ್ಕೊಂಡೋಗಿ ನೇಗಿಲು ಅಂತಾರಲ್ಲ, ದುನ್ನೇದಿ ಅಂತಾರಲ್ಲ, ಆ ಥರ ಹೋಗ್ಬಿಟ್ಟು ಕೆಲಸ ಮಾಡೋರು. ಅವ್ರ ಹತ್ರ ಅಮೌಂಟ್ ತಗೊಳ್ಳೋರು, ಈ ಥರ ಮಾಡೋರು. ಈ ಥರ ಕೆಲಸ ಎಲ್ಲ ಮಾಡ್ತಾಯಿದ್ರೆ ಪಾಪ ಇದು ಆವಾಗ ಅಷ್ಟೊತ್ತರಲ್ಲಿ ಒಂದು 23 ವರ್ಷ ಆಗಿರುತ್ತೆ ಅನಿಸುತ್ತೆ, ಮದುವೆ ಆಗಿದೆ. ಆಮೇಲೆ ಅದೇ ಕೆಲಸನೇ ಯಾವಾಗೂ ಫುಲ್ಲು ಬ್ಯುಸಿ. ಎತ್ತುಗಳಿಗೆ ಯಾವಾಗೂ ಕೆಲಸ ಕೊಡೋರಂತೆ. ಕೆಲಸ ಜಾಸ್ತಿ ಮಾಡಿಸೋರು, ಅದಕ್ಕೆ ತಿಂಡಿ ಕಡಿಮೆ ಕೊಡೋರು, ಈ ಥರ ಮಾಡೋರು. ಮತ್ತು ಒಂದಿನ ಇದ್ದಾಗ ಹಿಂಗೆ ಜಾಸ್ತಿ ಪಾಪ ಅದಕ್ಕೆ ಹುಲ್ಲು ಕಡಿಮೆ ಹಾಕೋರಂತೆ, ಕೆಲಸ ಜಾಸ್ತಿನಂತೆ. ಇದೇ ಥರ ಮಾಡ್ತಾಯಿದ್ರೆ ಒಂದಿನ ಯಾರೋ ಹೀಗೆ ಚಪ್ಪಡಿ ಕಲ್ಲು ತಂದು ಕೊಡಿ ಅಂತ ಹೇಳಿದ್ದಕ್ಕೆ ಸರಿ ಅಂತೇಳ್ಬಿಟ್ಟು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು 4 ಗಂಟೆ ಹಂಗೆ ಎದ್ದಿದ್ದಾರೆ. ಎದ್ಬಿಟ್ಟು ಬಂಡಿಯಲ್ಲಿ ನಿದ್ದೆ, ಅರ್ಧಂಬರ್ಧ ನಿದ್ದೆ. 4 ಗಂಟೆ ಅಂದರೆ ಅವಾಗ ಡೀಪಾಗಿ ನಿದ್ದೆ ಬರ್ತಿರುತ್ತಲ್ಲ, ಅಂಥ ಟೈಮಲ್ಲಿ ಇನ್ನು ಕೆಲಸ ಅಂದರೆ ಹೋಗಲೇಬೇಕಲ್ಲ ಅಂತೇಳ್ಬಿಟ್ಟು ಚಪ್ಪಡಿ ಕಲ್ಲು ಎತ್ಕೊಂಡು, ಮತ್ತು ಅದೆಲ್ಲ ನೈಟೇ ಮಾಡಿ ಚಪ್ಪಡಿನ ಬಂಡಿಗೆ ಹಾಕ್ಕೊಂಡಿದ್ದಾರೆ. ಮತ್ತು ಡೇ ಮಾತ್ರ ಹಸುಗಳನ್ನ ಕರ್ಕೊಂಡು ಎತ್ತಿನ ಗಾಡಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೋಡಲ್ಲಿ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ನಮ್ಮಪ್ಪ ಹೇಳಿದ್ದು ನನಗೆ. ಆ ಪ್ಲೇಸ್ ಹತ್ರ ಹೋಗ್ತಾ ಇದ್ರಂತೆ, ನಿದ್ದೆ ಕಾಣಂತೆ, ಕಣ್ಣನ್ನು ತೆಗೆಯೋದು ಹಿಂಗೆ ಬಿಟ್ಕೊಂಡು ಬಂಡಿಯಲ್ಲಿ ಹೋಗ್ತಾ ಇದ್ರಂತೆ. ಒಂದು 5:15, 6 ಗಂಟೆ ಹಂಗೆ ಒಂದು ತಾತ ಬಂದ್ರಂತೆ ನಕ್ಕೊಂಡು. ಅದು ದೇವ್ರ ಥರ ಒಂಥರ ಬ್ರೈಟಾಗಿ, ಮೋಸ್ಟ್ಲಿ ಅವ್ರು ದೇವರೇ, ನಮ್ಮಪ್ಪ ಹೇಳ್ತಾರೆ ದೇವ್ರ ಅಂತ ಹೇಳ್ತಾರೆ. ಬಂದುಬಿಟ್ಟು ನಿಲ್ಸಪ್ಪ ಗಾಡಿನ ಅಂತಂದರೆ, ಆಮೇಲೆ ನಿಲ್ಲಿಸಿದ್ರಂತೆ. ಎಲ್ಲೋಗ್ತಾ ಇರೋದಂತಂದ್ರೆ ಹಿಂಗೆ ಇಲ್ಲಿ ಚಪ್ಪಡಿ ಕಲ್ಲು ಕೊಡಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರಂತೆ. ತುಂಬ ಅಂದರೆ ಹೈಟ್ ಇತ್ತಂತೆ, ಹಿಂಗೆ ತುಂಬ ಅಪ್ಪಿತ್ತಂತೆ. ಪಾಪ ಅವು ಎತ್ತಿನ ಗಾಡಿ ಹೋಗ್ತಾ ಇದ್ದರೆ ಪಾಪ ಹಸುಗಳಿಗೆ ಕಡಿಮೆ ಊಟ ಇತ್ತಲ್ಲ, ಪಾಪ ಅವು ಕಷ್ಟ ಪಟ್ಕೊಂಡು ಹೋಗ್ತಾ ಇತ್ತಂತೆ. ಚಪ್ಪಡಿ ಕಲ್ಲು ಬೇರೆ ಹಾಕಿರ್ತಾರೆ, ಭಾರ ಜಾಸ್ತಿ ಇರುತ್ತೆ. ಹೋಗ್ತಾ ಇತ್ತಂತೆ. ಆವಾಗ ಅಪ್ಪ ಹೇಳಿದಂತೆ, ಏನಪ್ಪ ಇಷ್ಟೊತ್ತಿಗೆ ಎದ್ದು ಬಂದಿದ್ಯಾ, ಏನು ಇಷ್ಟೊಂದು ನಿದ್ದೆ ಕಣ್ಣಲ್ಲಿದೆಯಾ, ಏನು ಹೇಗಿದೆಯಾ ಅಂತ ಕೇಳಿದ್ರಂತೆ. ಅಯ್ಯೋ ಏನಪ್ಪ, ನಮ್ದು ಹೀಗೆ ಜೀವನ ಮಾಡಬೇಕಲ್ಲ, ಅದಕ್ಕೆ ಬರ್ತಾಯಿದ್ದೀನಿ ಅಂತಂದ್ರಂತೆ. ನೋಡು ಪಾಪ ಎತ್ತು ಎಷ್ಟು ಕಷ್ಟಪಡ್ತಾಯಿದೆ ನೋಡಿ, ಬಂಡಿ ಈ ಥರ ನೋಡು, ಅದೆಷ್ಟು ಕಷ್ಟಪಟ್ಕೊಂಡು ಹೋಗ್ತಾಯಿದೆ, ನೀನು ಈ ರೀತಿ ಅದಕ್ಕೆ ಕಷ್ಟ ಕೊಟ್ಟರೆ ಸರಿನಾ ಅಂತ ಹೇಳ್ಬಿಟ್ಟು ಅಂದ್ರಂತೆ. ಆಮೇಲೆ ನೋಡು, ನೀನು ಆ ಎತ್ತನ್ನ ನೀನು ಎಷ್ಟೇ ಕಷ್ಟಪಟ್ಟು ದುಡಿ, ಆದರೆ ನಿಮ್ಮ ಮನೇಲಿ ನಿಲ್ಲಲ್ಲ. ನೀನು ಆ ಎತ್ತನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀಯ ಅಷ್ಟು ಚೆನ್ನಾಗಿ ಇರ್ತೀಯ. ಅದಕ್ಕೆ ಆ ಎತ್ತನ್ನ ಚೆನ್ನಾಗಿ ನೋಡ್ಕೋ, ಇಲ್ಲಾಂದರೆ ನಿನ್ಗೆ ಅದೇ ಎಷ್ಟು ಕಷ್ಟಪಡ್ತೀಯೋ ಅಷ್ಟು ಕಷ್ಟಪಡ್ತೀಯ, ನೀನು ಎಷ್ಟು ದುಡಿದ್ರೂ ನಿಂಗೆ ಉಳಿಯಲ್ಲ ಅಮೌಂಟು ಅಂತ ಹೇಳಿದ್ರಂತೆ. ಅಂತೇಳ್ಬಿಟ್ಟು ಸರಿ ನಿಲ್ಸಪ್ಪ ಅಂತಂತಂದ್ರೆ ನಿಲ್ಲಿಸ್ಬಿಟ್ರಂತೆ. ನಿಲ್ಲಿಸಾದ್ಮೇಲೆ ಪತ್ತೆನೇ ಇಲ್ವಂತೆ. ಆಮೇಲೆ ನಮ್ಮ ಅಪ್ಪನಿಗೆ ಯಾರದು ಬಂದರು ಏನೋ ಅಂತೇಳ್ಬಿಟ್ಟು, ಆವಾಗ ಅಯ್ಯೋ ಏನಾಯಿತೋ ಏನೋ ಅಂತೇಳ್ಬಿಟ್ಟು ಸರಿ ಬಿಡು ಅಂತೇಳ್ಬಿಟ್ಟು ಹೊರಟೋದ್ರಂತೆ. ಆಮೇಲೆ ಅವರೇ ಯಾವಾಗೂ ನೆನಪಾಗೋರಂತೆ. ನೆನಪಾಗದ್ಮೇಲೆ ಸರಿ ಅಂತೇಳ್ಬಿಟ್ಟು ಅಯ್ಯಪ್ಪ ಹೇಳಿದ್ನಲ್ಲ ಪಾಪ, ಎತ್ತಿಗೆಲ್ಲ ನಾನು ಜಾಸ್ತಿ ಕೆಲಸ ಕೊಡಬಾರ್ದು, ಚೆನ್ನಾಗಿ ನೋಡ್ಕೋಬೇಕು ಅಂತೇಳ್ಬಿಟ್ಟು ಆವಾಗಿಂದ ಯಾವಾಗೂ ಅದಕ್ಕೆ
ಕೆಲಸ ಕಡಿಮೆ ಕೊಟ್ಬಿಟ್ಟು ಅದನ್ನು ಚೆನ್ನಾಗಿ ಸಾಕ್ಕೊತಾರೆ. ಅದೇ ಗ್ಯಾನಿಕ್ ಪಿಂಡಿ ಅಂತಾರಲ್ಲ, ಬೂಸ ಗ್ಯಾನಿಕ್ ಪಿಂಡಿ ಹಾಕಿಬಿಟ್ಟು, ಮತ್ತು ಹುಲ್ಲಿರುತ್ತಲ್ಲ, ಹುಲ್ಲನ್ನ ಕಟ್ ಮಾಡ್ಕೊಬಂದು ಹಾಕಿ ಸ್ವಲ್ಪ ಕೆಲಸ ಕಡಿಮೆ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳೋರಂತೆ. ಆಮೇಲೆ ನಮ್ಮ ಅಪ್ಪನ ಹತ್ರ ಚೆನ್ನಾಗಿ ದುಡ್ಡು ನಿಲ್ಲಿಯೋದಂತೆ. ಅದಕ್ಕೆ ಅವ್ರನ್ನ ಯಾವಾಗ ನಮ್ಮ ಅಪ್ಪ ನೆನೆಸ್ಕೊತಾ ಇರ್ತಾರೆ. ಅವ್ರು ನಂಗೆ ದೇವರು ಬಂದು ನನಗೆ ಆ ಥರ ಹೇಳಿದ್ದು ಅಂತ ಹೇಳ್ಬಿಟ್ಟು, ಆವಾಗಿಂದ ಎತ್ತನ್ನ 4 ಗಂಟೆ 5 ಗಂಟೆ ಎದ್ದೇಳ್ತಾರೆ. 5 ಗಂಟೆ ಎದ್ಬಿಟ್ಟು ಮತ್ತು ಇದು ಹುಲ್ಲಿರುತ್ತಲ್ಲ, ಹುಲ್ಲನ್ನ ತಿನ್ನಿಸ್ಬಿಟ್ಟು ತುಂಬ ಕೇರ್ ಕೊಡ್ತಾರೆ. ಅದಕ್ಕೆ ಬನಾನ ತಿನ್ನಿಸೋದು, ಮತ್ತು ಈ ಥರ ಬೂಸ ಗ್ಯಾನಿಕ್ ಪಿಂಡಿ ಅದೆಲ್ಲ ತಿನ್ನಿಸೋದು. ಹೊಸ ಹುಲ್ಲು ತಂದು ಯಾರಾದರೂ ಮನೇಲಿ ಇಲ್ಲಾಂದ್ರೂ ಬೇರೆಯವ್ರ ಹತ್ರ ಕಾಸು ತಗೊಬಂದು ಆ ಹುಲ್ಲನ್ನ ಅದಕ್ಕೆ ತಿನ್ನಿಸ್ತಾರೆ. ತುಂಬ ದಷ್ಟಪುಷ್ಟಾಗಿ ಮಾಡ್ತಾರೆ. ಮಾಡಿಬಿಟ್ಟು ನಮ್ಮ ಮನೇಲಿ ಇರೋ ತನಕ ಚೆನ್ನಾಗಿ ನೋಡ್ಕೊತಾರೆ. ಸಪೋಸ್ ನಮ್ಮಪ್ಪ ಎತ್ತು ಯಾವಾಗ ಆಡ್ತಾರೆ 60-70 ಸಾವಿರ ಹಿಂಗೆ ತಗೊಬಂದ್ರೆ ಅದನ್ನು 1 ಲಕ್ಷ 1.5 ಲಕ್ಷ ಹಂಗೆ ಮಾರೋವಾಗ ಹಂಗೆ ಮಾರ್ಕೊತಾರೆ. ಅಂದರೆ ನಮ್ಮ ಮನೇಲಿರುವಾಗ ಅದನ್ನು ಚೆನ್ನಾಗಿ ನೋಡ್ಕೊತಾರೆ. ಸೊ ಆ ಯಪ್ಪ ಹೇಳ್ದಾಗಿಂದ ಅವಾಗ ನಾನು ಚೆನ್ನಾಗಿ ನೋಡ್ಕೊತಾನೆ. ಅದಕ್ಕೆ ನನ್ನ ಹತ್ರ ಅಮೌಂಟ್ ಯಾವಾಗೂ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿದ್ದೀನಿ ಅಂತ ಯಪ್ಪ ಹೇಳ್ಕೊತಾರೆ. ನಿಮ್ಗೇನು ಅನಿಸುತ್ತೆ? ಅದು ದೇವರ ಇಲ್ಲಾಂದ್ರೆ ಮನುಷ್ಯರ? ನನಗನ್ಸುತ್ತೆ ದೇವರೇ ಅಂತ. ಬಟ್ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ.